ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸಿಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರೋ ಗೊತ್ತಿಲ್ಲ. ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ, ಅದು ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದು ಏನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ, ಶಾಲೆ ಇಲ್ಲ, ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗೇ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೆಸ್ತರ ಮಕ್ಕಳು ಹೋಗೋದಿಲ್ಲ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ, ಮಕ್ಕಳ ಬಗ್ಗೆ ತುಂಬ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತೊಗೊಂಡು ಹೋಗಬೇಕು, ಅವನು ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬೇಕು, ಕ್ಲಾಸಿಗೆ ತೊಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಇವತ್ತು ಅಂತ ಹೇಳಿ, ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ, ಬಾಂಬೆ, ದಿಲ್ಲಿ, ಕಲ್ಕತ್ತಾ ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು, ನೀವು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಮಕ್ಕಳ ಕನಸಲ್ಲಿ ತುಂಬ್ತಾ ಇದ್ದ. ಪ್ರೀತಿಯಿಂದ ತುಂಬಬೇಕು. ಒಂದು ದಿವಸ ಕ್ಲಾಸಲ್ಲಿ ಪಾಠ ಮಾಡುವಾಗ ಪಕ್ಷಿ ಹೆಂಗೆ ಹಾರ್ತದೆ ಅಂತ ಚಿತ್ರ ಬರೆದು ತೋರಿಸ್ತಿದ್ರು. ಪಕ್ಷಿ ಚಿತ್ರ ಬರೆದ್ರು. ನೋಡಿ ಮಕ್ಕಳೇ, ಗಾಳಿ ಬಂದಾಗ ಏನು ಮಾಡುತ್ತೆ ಅಂದರೆ ರೆಕ್ಕೆಯಿಂದ ಅದು ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಪಕ್ಷಿ ಅಂತ 15-20 ನಿಮಿಷ ಹೇಳಿದರು. ಹುಡುಗರು ಹಿಂಗೆ ಹುಬ್ಬೆಲ್ಲ ಗಂಟು ಹಾಕ್ಕೊಂಡು ಕೂತಿದ್ರು. ಯಾಕರೋ ಅರ್ಥ ಆಗಲಿಲ್ಲೇನ್ರೋ ಅಂದರು. ಇಲ್ಲ ಸರ್ ಅರ್ಥ ಆಗಲಿಲ್ಲ ಅಂದ್ರು ಹುಡುಗರು. ಅಯ್ಯೋ ಎಷ್ಟು ದಡ್ಡ ಐತೆ, ಹೊರಗೆ ಬಂದ್ರೋ ಕ್ಲಾಸಿಂದ ಅಂದರು. ಹೊರಗೆ ಸಮುದ್ರ ದಂಡೆ ಮೇಲೆ ಬರಬೇಕು. 100 ಪಕ್ಷಿ ಹಾರ್ತಾ ಇದ್ದಾವೆ. ಮೇಷ್ಟ್ರು ಅಂದ್ಕೊಂಡು ನಾನೇ ಚಿತ್ರ ಬರದೆ ಕ್ಲಾಸ್ ಒಳಗೆ, ಇನ್ನೇ ತೋರಿಸ್ಬೋದಾಗಿತ್ತಲ್ಲ. ನೋಡಿ ಮಕ್ಕಳೇ, ಆ ಪಕ್ಷಿ ಹೆಂಗೆ ಹಾರುತ್ತೆ ನೋಡಿ, ಪಟ ರೆಕ್ಕೆ ಬಡ್ಕೊಳ್ಳೋದಂದ್ರೆ ಏನು ಗೊತ್ತಾ, ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗೋದು, ಹೀಗೆ ಹೋಗ್ತದೆ ನೋಡಿ ಅಂತ ಹೇಳಿದರು. 5 ನಿಮಿಷಕ್ಕೆಲ್ಲ ಮಕ್ಕಳಿಗೆ ಅರ್ಥ ಆಯಿತು, ಮನೆಗೆ ಹೋದರು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ಇನ್ನೇನು ಪ್ರಶ್ನೆ ಇದೆಯೇನೋ ಅಂದರು. ಹೌದು ಸರ್, ಒಂದು ಪ್ರಶ್ನೆ ಇದೆ ಸರ್. ಏನು ಸರ್? ನೀವು ಹೇಳಿದ್ರಿ ಪಕ್ಷಿ ರೆಕ್ಕೆಯಿಂದ ಗಾಳಿನ ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ ಸರ್, ಆದರೆ ವಿಮಾನದ ರೆಕ್ಕೆ ಹಿಂಗೆ ಇರುತ್ತಲ್ಲ ಸರ್, ಅದು ಬಡ್ಕೊಳ್ಳೋದೇ ಇಲ್ಲ, ಗಾಳಿಯಿಂದ